ಕಮಲಾಸನ್ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು. ಇದು ವಿವಾದ ಇರತಕ್ಕಂಥದ್ದು. ಇದನ್ನ ಹೇಳಾದ್ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಇದಕ್ಕೆ ವಿರೋಧ ಆಯಿತು. ಎಲ್ಲ ವರ್ಗದ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ವಿರೋಧ ಮಾಡಿದ್ರು. ಆದರೂ ಕ್ಷಮಾಪಣೆ ಕೇಳೋದೇ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸವಾಲಾಕಿ, ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ನಿಂತಿದ್ದಾರೆ ಕಮಲಾಸನ್. ನಮ್ಮ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಅದ್ಭುತವಾಗಿ ನಿಮ್ಮಲ್ಲಿ ನಿಮ್ಮ ಮಾತಿಗೆ ಪುರವೆ ಏನಾದರೂ ನಿಮ್ಮಲ್ಲಿ ಅದರ ಬಗ್ಗೆ ಸಾಕ್ಷ್ಯಾಧಾರಗಳಿದ್ದರೆ ನ್ಯಾಯಾಲಯದಲ್ಲಿ ನೀವು ಮಂಡಿಸಿ. ಅದನ್ನು ಬಿಟ್ಟು ನೀವು ಕನ್ನಡ ಭಾಷೆಯನ್ನು ಅವಹೇಳನ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂಥೇಳಿ ಇಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಾಗಪ್ರಸನ್ನ ನ್ಯಾಯಾಧೀಶರು ಹೇಳಿದ್ರು ತೀರ್ಪು. ನಾನು ನಿಜವಾಗಲೂ ಅವ್ರನ್ನ ಆವತ್ತೇ ಅಭಿನಂದಿಸಿದೆ. ಕನ್ನಡ ನಾಗಪ್ರಸನ್ನ ಅಂಥೇಳಿ ನಾನು ಕರೆದೆ. ಅಂದರೆ ತೀರ್ಪು ನಮ್ಮ ಪರ ಹೇಳಿದರೆ ಅಂತಲಲ್ಲ ಅರ್ಥ. ವಸ್ತುಸ್ಥಿತಿ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ. ಅದಾದ ಮೇಲೆ ಅಷ್ಟಕ್ಕೆ ನಿಲ್ಲಬೇಕಾಗಿತ್ತು, ಕಮಲಾಸನ್ ನಿಲ್ಲಬೇಕಾಗಿತ್ತು. ಕಮಲಾಸನ್ ಚಾಲೆಂಜ್ ನಾನು ಹೇಳಿರೋದು ಸರಿ, ನಾನು ಹೇಳಿರೋದೇ ಸರಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನನ್ನ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೇಳಿದರು. ಅವರು ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೊಡಿ ಸರ್ಕಾರಕ್ಕೆ ಹೇಳಿದ್ದಾರೆ. ಹೇಳಿರುವಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗೋರು ಏನೋ ಹೇಳ್ಬಿಟ್ರು ಅಂಥೇಳಿ ನೀವ್ಯಾಕೆ ಅಷ್ಟೊಂದು ಗದ್ದಲ ಮಾಡಕ್ಕೆ ಹೋಗ್ತೀರಿ? ಮತ್ತು ಈ ಮನುಷ್ಯ ತನ್ನ ಸಿನಿಮಾ ಬಿಡುಗಡೆಗಾಗಿ ಸ್ಟಂಟ್ ಮಾಡಿದ್ದಾರೆ, ಸ್ಟಂಟ್ ಅಂತ ಹೇಳಿದ್ರು. ಇದೇ ರೀತಿ ಹೇಳಿದ್ರು. ಅದೇನೇ ಇದ್ರೂ ಅವನು ಇಡೀ ರಾಜ್ಯ ದೇಶಕ್ಕೆ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವನ ಬಾಯಿನಿಂದ ಮಾತನಾಡುವಾಗ ಮಾತು ಅದು ಕಡತಕ್ಕೆ ಹೋಗುತ್ತೆ, ಬರಹಗಾರರಿಗೆ ಹೋಗುತ್ತೆ, ಕತೆ ಬರೆಯೋರಿಗೆ ಹೋಗುತ್ತೆ. ತಮಿಳುನಾಡಿನಲ್ಲಿ ಇದೆ ಅಂತ, ನಮ್ಮ ಭಾಷೆಗೆ ಹುಟ್ಟಿರ್ತಕ್ಕಂಥದ್ದು ಕನ್ನಡ ಅಂತ, ಈ ಥರ ಎಲ್ಲ ಹೋಗುತ್ತೆ. ಆದ್ದರಿಂದ ಇದು ಅವರು ಕ್ಷಮಾಪಣೆ ಕೇಳಲೇಬೇಕು, ತಪ್ಪಾಗಿದೆ ಒಪ್ಕೊಳ್ಳೇಬೇಕು.
ಯಾವುದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಆಧಾರ ಇದ್ದರೆ ಇಷ್ಟೊತ್ತಿಗೆ ಹೇಳ್ಬೋದಾಗಿತ್ತು. ಆಧಾರ ಇಲ್ಲ, ಏನಿಲ್ಲ, ಬಾಯಿಗೆ ಬಂದಂಗೆ. ಇದನ್ನು ನಾನು ಒಬ್ಬ ಕೊಂಗ, ನಾನು ಇದನ್ನು ಕರೆದೆ ಈ ಥರ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು. ಈಗ ಉಳಿದಿರೋದೇನು ಪ್ರಶ್ನೆ? ಈಗ ಚೆಂಡು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಬಂದಿದೆ. ಇಲ್ಲಿ ರಾಜ್ಯ ಸರ್ಕಾರನೂ ಬರುತ್ತೆ, ಈಗ ಅವ್ರಿಗೂ ಬರ್ತೈತೆ. ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೂ ಬಂದಿದೆ, ಅವ್ರಿಗೂ ಬರುತ್ತೆ. ಒಂದು ಬರ್ತೀನಿ, ಮುಂದಕ್ಕೆ ಬರ್ತೀನಿ. ಇಲ್ಲಿ ಏನಾಗಿದೆ ಅದು ಹೇಳ್ತೀನಿ. ಒಂದು ವಾಣಿಜ್ಯ ಮಂಡಳಿಯವರು ಅವರ ಮಂಡಳಿಗೆ ಹಂಚಿಕೆದಾರರು ಅವರ ಸದಸ್ಯರು, ಥಿಯೇಟರ್ ಮಾಲೀಕರು ಅವ್ರ ಸದಸ್ಯರು. ಈಗ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಈಗ ಥಿಯೇಟರನ್ನು ಬಿಡಬಾರದು ಮತ್ತು ಹಂಚಿಕೆದಾರರಿಗೆ ಹೇಳಬೇಕು, ನೀವು ಹಂಚಿಕೆ ಮಾಡೋಕ್ಕೆ ಕೂಡದು. ಇದು